ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಬೆಳವಣಿಗೆ. ಡೆಲ್ಲಿಯಲ್ಲಿ ಬಿಸಿ ಬಿಸಿ ಮೀಟಿಂಗ್. ಡೆಲ್ಲಿ ಮೀಟಿಂಗ್ ಕರ್ನಾಟಕ ರಾಜಕಾರಣದಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನು ತರಲಿದೆಯಾ? ಕೈಪಾಳ್ಯಕ್ಕೆ ಸಿಕ್ಕಿದೆಯಂತೆ ಅಂತಹ ಶಾಕಿಂಗ್ ರಿಪೋರ್ಟ್. ಒಂದ್ ಕಡೆ ಶಕ್ತಿ ಪ್ರದರ್ಶನ ಆಗ್ತಿದೆ, ಮತ್ತೊಂದ್ ಕಡೆ ಬಿಜೆಪಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿಸೋದಿಕ್ಕೆ ಮೈಸೂರು ಚಲೋ ಅಂತ ಅಬ್ಬರಿಸ್ತಾ ಇದೆ. ಈ ಹೊತ್ತಲ್ಲಿ ಏನಿದು ಡೆಲ್ಲಿ ನ್ಯೂಸ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತಿನ ಎಲ್ಲ ಅಪ್ಡೇಟ್ಸ್ನ ನೀವು ನೋಡಿರ್ತೀರಿ. ಒಂದ್ ಕಡೆ ಬಿಜೆಪಿ ಸಿದ್ದರಾಮಯ್ಯನವ್ರಿಗೆ ಸವಾಲ್ ಹಾಕ್ತಿರೋದು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಭರ್ಜರಿಯಾಗಿ ನಡೀತಾ ಇದೆ. ಯಾವ ರೀತಿ ಆಯ್ತಂದ್ರೆ, ಈಗ ಸ್ವಪಕ್ಷೀಯರೇ ಯಾರಾದರೂ ಸಿದ್ದರಾಮಯ್ಯನವರ ವಿರುದ್ಧ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಅಂಥವರೂ ಈಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಗುಡುಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಿದ್ದರಾಮಯ್ಯ ಪರ ಮತ್ತದೇ ಜನಬೆಂಬಲ ವ್ಯಕ್ತವಾಗಿ ಅಲ್ಲಿ ಮಿನಿಸ್ಟ್ರುಗಳೆಲ್ಲ ಹುಬ್ಬೇರಿಸುವಂತಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರ ನಾಯಕರಿಗೆಲ್ಲ ಜೈ ಅಂದ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಅಂತ ಬರ್ತಾ ಇದ್ದ ಹಾಗೆ ನಾನ್ ಸ್ಟಾಪ್ ಜಯಘೋಷ ನಿಬ್ಬೆರಗಾಗಿಸ್ತು. ಆ ದೃಶ್ಯಗಳೆಲ್ಲ ಸಖತ್ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಸವಾಲ್ ಹಾಕ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಇವರದ್ದೆಲ್ಲ ಹೊರಗಿಟ್ರೆ ಏನಾಗತ್ತ ಕಥೆ, ಎಂತೆಂಥ ಹಗರಣಗಳಿವೆ ಅಂತ ಈಗ ಕಾಂಗ್ರೆಸ್ ಮುಗಿ ಬೀಳ್ತಾ ಇದೆ. ಕಾನೂನು ಹೋರಾಟ ಮಾಡ್ತೀವಿ, ಅದು ಏನಾಗುತ್ತೋ ಹಾಗೇ ಹೋಗ್ಲಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದ್ರೆ ನಾವು ಕಾನೂನು ಹೋರಾಟಕ್ಕೆ ರೆಡಿ, ಒಂದಿಂಚೂ ತಪ್ಪು ಮಾಡಿಲ್ಲ ಅಂತೆಲ್ಲ ತಿರುಗೇಟು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಇದ್ರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ದಾರೆ, ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ನಮ್ಮದಲ್ಲ ಅದು ಸೈಟು, ತನಿಖೆ ಆಗಿ ನಾವು ತಪ್ಪು ಮಾಡಿಲ್ಲ ಅನ್ನುವ ವರದಿ ಬರೋ ತನಕ ಆ ಸೈಟ್ ನಮ್ಮದಲ್ಲ, ನಾವು ಮುಟ್ಟಲ್ಲ. ಈಗ ಅದನ್ನು ನ್ಯಾಯಾಂಗ ತನಿಖೆ ಕೊಟ್ಟಾಗಿದೆ ಅಂದಮೇಲೆ ಸೈಟ್ ನಮ್ಮದಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೈಟ್ ವಾಪಸ್ ಕೊಡ್ತಾರ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಇದೆಯಲ್ಲ. ಮತ್ತೆ ಮೂಡ ಜಿಲ್ಲಾಧಿಕಾರಿಗಳಿಗೆಲ್ಲ ದೂರು ಹೋಗಿದೆ, ಅಕ್ರಮ ಆಗಿದೆ, ಹಾಗಾಗಿ ವಾಪಸ್ ತಗೊಳ್ಬೇಕು ಅಂತ ಅಬ್ರಹಾಂ ಅಲ್ಲೆಲ್ಲ ಹೋಗಿ ದೂರು ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ತನಿಖೆ ಆಗೋ ತನಕ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸೈಟ್ಗೆ ಅಂತ ಯತೀಂದ್ರ ಘೋಷಣೆ ಮಾಡಿರೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಈಗ ಬರ್ತಿರುವಂತಹ ಸುದ್ದಿ ಡೆಲ್ಲಿಯಿಂದ ಬರ್ತಾ ಇರೋದು. ಡೆಲ್ಲಿಯಲ್ಲಿ ಬಿಗ್ ಮೀಟಿಂಗ್ ಒಂದಾಗಿದೆಯಂತೆ, ಮತ್ತದು ಸಿದ್ದರಾಮಯ್ಯನವ್ರಿಗೆ ಕಂಟಕ ತಂದಿಡೋದಿಕ್ಕೆ ಆಗಿರೋ ಮೀಟಿಂಗಾ ಅನ್ನೋದ್ರ ಸುತ್ತ ಈಗ ಚರ್ಚೆ ನಡೀತಾ ಇದ್ದು, ಕಾಂಗ್ರೆಸ್ನವ್ರಿಗೆ ಆ ಶಾಕಿಂಗ್ ರಿಪೋರ್ಟ್ ಕೈ ಸೇರಿರೋದು. ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಮೋದಿ ಅವ್ರನ್ನ ಭೇಟಿಯಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ಅದೆಲ್ಲ ಆಯ್ತಲ್ಲ. ಅದಾದ ಮೇಲೆ ಈಗ ಮತ್ತೆ ಸುದ್ದಿ ಆಗ್ತಿರೋದೇನಪ್ಪ ಅಂತ ಕೇಳಿದ್ರೆ, ಅಮಿತ್ ಶಾ ಅವರನ್ನ ದಿಢೀರ್ ಅಂತ ದೇವೇಗೌಡರು ಹೋಗಿ ಭೇಟಿಯಾಗಿದ್ದಾರೆ. 5-10 ನಿಮಿಷ ಮಾತುಕತೆ ಇರುತ್ತೆ ಸಾಮಾನ್ಯವಾಗಿ, ಆದರೆ ಅರ್ಧ ಗಂಟೆ, ಸುಮಾರು 25 ನಿಮಿಷ ಅಂತ ಹೇಳಲಾಗ್ತಿರೋದು ಸುದೀರ್ಘವಾದ ಮಾತುಕತೆ ಅಮಿತ್ ಶಾ ಮತ್ತು ದೇವೇಗೌಡರ ನಡುವೆ ಡೆಲ್ಲಿಯಲ್ಲಿ ನಡೆದಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಿರೋದು. ಹಾಗಾದ್ರೆ ದೇವೇಗೌಡರು ದಿಢೀರ್ ಅಂತ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿದ್ಯಾಕೆ? ನಡ್ಡಾ ಅವ್ರನ್ನೂ ಭೇಟಿ ಹಾಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಈಗ ಕೈಪಾಳ್ಯ ಕಿಡಿಕಾರ್ತಿರೋದು. ದೇವೇಗೌಡರು ಯಾಕೆ ಹೋಗಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಅಂತ. ಒಂದು ಕಡೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಹೋಗಿದೆ, ರಾಜ್ಯಪಾಲರು ಕಾನೂನು ತಜ್ಞರ ಸಲಹೆ ಪಡೀತಿದ್ದಾರೆ, ಸರಣಿ ಮೀಟಿಂಗ್ಗಳಾಗ್ತಿದ್ದಾವೆ. ಕಾಂಗ್ರೆಸ್ ಆರೋಪ ಮಾಡ್ತಿರೋದು ರಾಜ್ಯಪಾಲರು ಹೈಕಮಾಂಡ್ ಹೇಳ್ದಂತೆ ಕುಣಿತಿದ್ದಾರೆ, ಒಂದು ಪಕ್ಷದ ಕೈಗೊಂಬೆ ಆಗಿದ್ದಾರೆ, ಅವರ ಸ್ಥಾನಕ್ಕೆ ಗೌರವ ಉಳಿಸ್ಕೊಳ್ಳಿ ಅವರು ಅಂತೆಲ್ಲ ಸೆಡ್ ಹೊಡೆದಿದ್ದಾರೆ. ಅವ್ರು ಕೊಡ್ತಾರೆ ಅಂದ್ರೆ ಕೊಡ್ಲಿ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತೆಲ್ಲ. ಈ ಹೊತ್ತಲ್ಲಿ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ಕೈಗೆ ಮತ್ತೊಂದು ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿಸ್ಬೇಕು ಅಂತಾನೇ ದೇವೇಗೌಡರು ಹೋಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, DCMಗೆ ಸಂಕಷ್ಟ ತಂದಿಡಬೇಕು ಅಂತಾನೆ ಡೆಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ ಅಂತ ಕಾಂಗ್ರೆಸ್ನವರು ರಿಯಾಕ್ಟ್ ಮಾಡ್ತಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಉತ್ತರ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಪಾರ್ಟಿ ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಒಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಡಿ.ಕೆ.ನ ಹೊಳಿಕೆ ಆಗಲೇಬೇಕು, ಸಿದ್ದರಾಮಯ್ಯನ ಹೊಳಿಕೆ ಆಗಲೇಬೇಕು ಅಂತ ಅವ್ರ ದೊಡ್ಡ ಪ್ರಯತ್ನ ನಡೀತಾ ಇದೆ. ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು, ಮತ್ತೊಂದು ಕಡೆ ವಿರೋಧಿಗಳನ್ನ ಹಣಿಯೋದಕ್ಕೆ ದೇವೇಗೌಡರು ಡೆಲ್ಲಿಗೆ ಹೋಗಿದ್ದು ಅಂತ. ಸೊ ಮೂಡಾ ಕೇಸ್ ಅತ್ತ ವಾಲ್ಮೀಕಿ ನಿಗಮದ ಹಗರಣ, ಇದೆರಡೂ ಗಂಭೀರ ಸ್ವರೂಪದ
ಕೇಸ್ಗಳು ಸರ್ಕಾರಕ್ಕೆ ಸಂಕಷ್ಟ ತಂದಿಡತ್ತಾ ಅನ್ನೋ ಹಂತದಲ್ಲಿರುವಾಗ ಅಮಿತ್ ಶಾ ಅವ್ರ ಜೊತೆಗೆ 5, 10, 15 ನಿಮಿಷನೂ ಅಲ್ಲ, ಸುಮಾರು ಹತ್ತತ್ರ ಅರ್ಧ ಗಂಟೆ ದೇವೇಗೌಡರು ಮಾತುಕತೆ ನಡೆಸ್ಕೊಂಡು ಬಂದಿರೋದು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದು ಕಡೆ ಮೂಡಾ ಕೇಸ್ನಲ್ಲಿ ಇನ್ನೊಂದು ಬೆಳವಣಿಗೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ, ಕೋರ್ಟ್ಗೆ ಹೋಗಿದೆಯಲ್ಲ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು ಸ್ನೇಹಮಯಿ ಕೃಷ್ಣ ಅವರು. ವಿಚಾರಣೆ ನಡೀತಿದೆ. ವಿಚಾರಣೆ ಇವತ್ತು ಕೈಗೆತ್ತಿಕೊಂಡಿರುವಂತಹ ಕೋರ್ಟು ಆಲಿಸುತ್ತೆ, ವಾದ ಪ್ರತಿವಾದ ಆಲಿಸುತ್ತೆ. ಏನಂತ ಒಂದು ಪ್ರಮುಖವಾದ ವಿಚಾರ ಇರೋದು ಅಂತ ಕೇಳಿದ್ರೆ, ಈ ಕೇಸ್ನಲ್ಲಿ ಯಾರಿಂದ ಸಿದ್ದರಾಮಯ್ಯನವರು ಬಾಮೈದ ಜಮೀನು ತಗೊಂಡ್ರು ಅಂತ ಹೇಳಲಾಗಿದೆಯಲ್ಲ, ತಗೊಂಡಿರೋದೇ ಸುಳ್ಳು ಅಂತ ಈಗ ಅಬ್ರಹಾಂ ಅವರೆಲ್ಲ ವಾದ ಮಾಡ್ತಿರೋದು, ಇದೆಲ್ಲ ಕ್ರಿಯೇಟೆಡ್, ಪತ್ರದ ಮೇಲೆ ಕ್ರಿಯೇಟ್ ಮಾಡಿರೋದು ಅಂತ ಆಯ್ತು. ಅದೇ ಆಧಾರದಲ್ಲಿ ಹೋದ್ರೂ ಕೂಡ ದೇವರಾಜ್ ಅನ್ನುವಂಥ ವ್ಯಕ್ತಿಯಿಂದ ಜಮೀನು ತಗೊಂಡಿದ್ದಾರೆ ಅನ್ನೋದೇ ಸುಳ್ಳು. ದೇವರಾಜ್ ಮೂಲವಾಗಿ ಆ ಆಸ್ತಿಯ ಒಡೆಯನೇ ಅಲ್ಲ ಅನ್ನುವಂಥ ಅಂಶಗಳೆಲ್ಲ ಇರೋದು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಇದನ್ನ CBI ಕೊಡಬೇಕು ಅಂತ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡಿದ್ದಾರೆ ಅವರು. ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಒಟ್ನಲ್ಲಿ ಸಿದ್ದರಾಮಯ್ಯನವರ ಸುತ್ತ ಚಕ್ರವ್ಯೂಹ ರಚಿಸಲ್ಪಟ್ಟಿರೋದು ಹೌದು, ಆದರೆ ಅಷ್ಟೇ ಆರ್ಭಟದಿಂದ ಸಿದ್ದರಾಮಯ್ಯನವರು ಗುಡುತ್ತಿದ್ದಾರೆ ಮತ್ತು ಸ್ವಪಕ್ಷೀಯರೇ ಯಾರಾದರೂ ಕೈವಾಡ ಮಾಡಿದ್ರೆ ಅವರಿಗೆ ಹೈಕಮಾಂಡ್ ಈಗ ಶಾಕ್ ಕೊಡ್ತಿದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರಲ್ಲ, ಹೈಕಮಾಂಡೇ ಫೈನಲ್ ಮಾಡಿಬಿಟ್ಟಿದೆ ಸಿದ್ದರಾಮಯ್ಯನವರು ಕುರ್ಚಿ ಅಲುಗಾಡಿಸೋದಕ್ಕೆ ಯಾರಿಂದನೂ ಆಗಲ್ಲ, ಇನ್ನು ಉಳಿದಿರುವಂಥ ಅವಧಿಗೂ ಅವರೇ CM ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿದ್ರ ಅಧಿಕಾರ ಮತ್ತೊಬ್ರಿಗೆ ಬಿಟ್ಕೊಡೋದ್ರ ಬಗ್ಗೆ ಅಂತ ಬಸವರಾಜ ರಾಯರೆಡ್ಡಿ ಅವರ ಬಿಗ್ ಸ್ಟೇಟ್ಮೆಂಟ್ ಈ ಸಮಾವೇಶದ ಹೊತ್ತಲ್ಲಿ ಗಮನ ಸೆಳೀತು. ಸಿದ್ದರಾಮಯ್ಯನವರ ಪರವಾಗಿ ಯಾರು ಅವರ ಪಕ್ಷದ ಒಳಗಿನ ಎದುರಾಳಿಗಳು ಅಂತ ಹೇಳಲಾಗುತ್ತೋ ಅವರೇ ಗುಡುಗುವಂಥ ಅನಿವಾರ್ಯತೆ ಎದುರಾಗಿದೆ, ಅವ್ರ ಪರವಾಗಿ ಅಬ್ಬರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಸೊ ಸಿದ್ದರಾಮಯ್ಯನವರು ಈ ಸಂಕಷ್ಟದ ನಡುವೆಯೂ ಪಕ್ಷದಲ್ಲಿ ಮತ್ತೆ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರಾ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.